ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಿಚನಲ್ಲಿ ನಾವು ಮಾಡಿರೋ ಅಡುಗೆ ಫಿಶ್ ಫ್ರೈ. ಫಿಶ್ ಫ್ರೈ ಹೇಗೆ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ತೊಗೊಂಡಿರೋದು ಹುಣಸೆಹಣ್ಣು ರಸ. ನೋಡಿ, ಈ ಥರ ಗಟ್ಟಿಯಾಗೇ ಇರಲಿ, ತುಂಬ ನೀರು ಹಾಕ್ಕೊಂಡು ತೆಗಿಬೇಡಿ, ಈ ಥರ ಗಟ್ಟಿಯಾಗಿರಲಿ. ಅದಕ್ಕೆ ನಾನು ತೊಗೊಂಡಿರುವಂಥದ್ದು ಕಾರ್ನ್ಫ್ಲೋರ್, ಸ್ವಲ್ಪ ಖಾರದ ಪುಡಿ ಮತ್ತು ಮೆಣಸು ಜೀರಿಗೆ ಪೌಡರು, ಅರಿಶಿಣದ ಪುಡಿ, ಉಪ್ಪು, ಇಷ್ಟನ್ನು ಇದಕ್ಕೆ ಮಿಕ್ಸ್ ಮಾಡೋಣಂತೆ. ನಂತರ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡ್ಬಿಡೋಣ. ಈ ಥರ ಕಲಿಸ್ಕೊಂಡು ನೋಡಿ, ಈ ಕನ್ಸಿಸ್ಟೆನ್ಸಲ್ಲಿ ಇರಬೇಕು. ನಾನು ತೊಗೊಂಡಿದ್ದೀನಿ ಮೀನು, ಇದನ್ನು ಇದಕ್ಕೆ ಕಲಿಸ್ಕೊಂಡ್ಬಿಡೋಣಂತೆ. ಈ ಥರ ನೀಟಾಗಿ ಇದನ್ನ ಎಲ್ಲ ಕಡೆ ಹತ್ತೋ ಹಾಗೆ, ಮಸಾಲೆ ಹತ್ತೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಿನಿ. ಇದನ್ನ 3 to 4 hours ಮ್ಯಾರಿನೇಟ್ ಆಗಕ್ಕೆ ಇಟ್ಬಿಡೋಣ, ಆಮೇಲೆ ಫ್ರೈ ಮಾಡೋಣಂತೆ. ಈಗ ಫಿಶ್ 4 to 5 hours ಮ್ಯಾರಿನೇಟ್ ಆಗಿದೆ. ನೆಕ್ಸ್ಟ್ ನಾವು ಸಣ್ಣ ರವೆಯಲ್ಲಿ ಈ ಥರ ಕೋಟಿಂಗ್ ಮಾಡ್ಕೊಳ್ಳೋಣ ಅಂತೆ. ಎರಡು ಸೈಡ್ ಈ ಥರ ಕೋಟಿಂಗ್ ಮಾಡಿಕೊಂಡು ನೆಕ್ಸ್ಟ್ ನಾವು ಇದನ್ನ ಶಾಲೋ ಫ್ರೈ ಮಾಡೋಣ. ಈಗ ಒಂದು ಪಾನಿಗೆ ಎಣ್ಣೆ ಹಾಕೋಣಂತೆ. ನಂತರ ನಾವು ಕೋಟಿಂಗ್ ಮಾಡ್ಕೊಂಡಿರುವಂಥ ಫಿಶ್ನ ಈಗ ಲೋ ಫ್ಲೇಮಲ್ಲೇ ಶಾಲೋ ಫ್ರೈ ಮಾಡೋಣ. ಈಗ 2 ನಿಮಿಷ ಬಿಟ್ಟು ಇದನ್ನು ತಿರುಗಿಸೋಣಂತೆ. ಈಗ ನೆಕ್ಸ್ಟ್ ಮತ್ತೆ 2 ಮಿನಿಟ್ಸ್ ಇದೇ ಥರನೇ ಶಾಲೋ ಫ್ರೈ ಇಡೋಣ. ಫ್ರೆಂಡ್ಸ್, ಈಗ ನಮ್ಮ ಫಿಶ್ ಫ್ರೈ ರೆಡಿ ಇದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ. ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ. ಇದೇ ಥರ ನೀವು ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಹೇಗಾಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ರೆಸಿಪೀಸ್ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.